ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನನ್ನ ಮದುವೆ ಕಲಾನಿವಾಸಿನಲ್ಲಿ ಬ್ಯೂಟಿಫುಲ್ ಆಗಿ ಆಯಿತು. ಆ್ಯಂಡ್ ನಮ್ಮ ತಂದೆಯವ್ರು ಹೇಳಿದಾಗೆ ಇಟ್ಸ್ ನಾಟ್ ಜಸ್ಟ್ ಅ ವೆಡ್ಡಿಂಗ್ ಡೆಸ್ಟಿನೇಷನ್. ದ ವೆನ್ಯೂ ಹ್ಯಾಸ್ ಬೀನ್ ಬೈಫರ್ಕೇಟೆಡ್ ಇನ್ ಟು ಮೆನಿ ಡಿಫ್ರೆಂಟ್ ಪ್ಲೇಸಸ್. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಹ್ಯಾವ್ ಅ ಒಫಿಷಿಯಲ್ ಮೀಟಿಂಗ್ಸ್, ಒಫಿಷಿಯಲ್ ಪಾರ್ಟೀಸ್ ಇಟ್ಕೋಬೋದು, ಅಥವಾ ಮದುವೆ ವೆಡ್ಡಿಂಗ್ ಡೆಸ್ಟಿನೇಷನ್ಗಂತೂ ಮಾತಾಡೋ ಹಾಗೆ ಅಲ್ಲ. ದರ್ ಆರ್ ಸೋ ಮೆನಿ ಬೈಫರ್ಕೇಶನ್ಸ್ ವೇರ್ ನಿಮಗೆ ಮಂಟಪ ಇದೆ, ಅಲ್ಲಿ ನಿಮಗೆ ಮುಹೂರ್ತ ಇಟ್ಕೊಂಡು ರಿಸೆಪ್ಷನಿಗೆ ಬೇರೆ ಜಾಗ ಇರುತ್ತೆ, ಪೂಲ್ ಸೈಡ್ ಬೇರೆ ಜಾಗ ಇದೆ, ವೇರ್ ಯು ಕ್ಯಾನ್ ಹ್ಯಾವ್ ಹಲ್ದಿ, ಮೆಹಂದಿ, ಸಂಗೀತ ಈ ಥರದ್ದೆಲ್ಲ. ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ ತುಂಬ ಪ್ಲೇಸಸ್ಗಳಿತ್ತು. ಆ್ಯಂಡ್ ವಿ ವರ್ ರನ್ನಿಂಗ್ ಅರೌಂಡ್ ಯಾವ್ದು ಫೈನಲೈಸ್ ಮಾಡೋದು ಅಂತ. ಸೊ ನನ್ನ ಬ್ರದರ್-ಇನ್-ಲಾ ವಾಸ್ ಬೆಂಟ್ ಅಪಾನ್ ಯೂಟ್ಯೂಬಲ್ಲೆಲ್ಲೋ ನೋಡಿ, ಇನ್ನೊಬ್ರು ಯಾರೋ ಫ್ರೆಂಡ್ ಯಾರೋ ಹೇಳಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿತ್ತು. ಆ್ಯಂಡ್ ಐ ಗೆಸ್ ಇಲ್ಲಿಗೆ ಬಂದ ಮೇಲೆ ವಿ ಡಿಸೈಡೆಡ್ ದಿಸ್ ಇಸ್ ಇಟ್, ನೋ ಅದರ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ಹ್ಯಾಡ್ ಕಪಲ್ ಆಫ್ ಲೈಟ್ ಗೆಸ್ಟ್ಸ್ ಫಾರ್ ಅವರ್ ವೆಡ್ಡಿಂಗ್. ಪ್ರತಿಯೊಬ್ಬರು ಬಂದವರು ಮೋರ್ ದೆನ್ ಎನಿಥಿಂಗ್ ದೇ ವರ್ ಸೋ ವೆರಿ ಹ್ಯಾಪಿ ವಿತ್ ದ ಡೆಸ್ಟಿನೇಷನ್. ತುಂಬ ಚೆನ್ನಾಗಿದೆ ಜಾಗ. ಈವನ್ ಅವರು ಯಾವುದಾದ್ರೂ ಪ್ರೋಗ್ರಾಮ್ಸ್ಗಳು ಮಾಡಬೇಕು ಅಂತ ಅಂದರೆ ನಂಬರ್ಸ್ಗಳು ಕೊಡಿ ಅಂತ ಅಂದ್ಬಿಟ್ಟು ನಂಬರೆಲ್ಲ ಇಸ್ಕೊಂಡು ಹೋಗಿದ್ದಾರೆ. ಸೊ ಐ ಗೆಸ್ ಪ್ರತಿಯೊಬ್ಬರು ಯಾವುದಾದ್ರೂ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಒಂದು ಸರಿ ಬಂದು ಕಲಾನಿವಾಸತಿ ನೋಡ್ಕೊಂಡು ಹೋಗಲಿ ಅಂತ ಕೇಳ್ತೀನಿ. ಬಿಕಾಸ್ ಐ ರಿಯಲಿ ಥಿಂಕ್ ಒಂದ್ಸರಿ ಇಲ್ಲಿಗೆ ಬಂದರೆ ಐ ಡೋಂಟ್ ಥಿಂಕ್ ಸೊ ದಟ್ ಯು ಥಿಂಕ್ ಆಫ್ ಎನಿ ಅದರ್ ಡೆಸ್ಟಿನೇಷನ್. ಬಿಕಾಸ್ ಇಟ್ಸ್ ಅ ಪ್ಯಾಕೇಜ್, ಕಂಪ್ಲೀಟ್ ಪ್ಯಾಕೇಜ್. ಇವಾಗ ಮದುವೆ ಅಂತ ಆಗ್ತಿದ್ದೀರಾ ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಂದ ಹಿಡಿದು ಆ್ಯಂಡ್ ವೆಡ್ಡಿಂಗ್ ಟೈಮಲ್ಲಿ ಶೂಟಿಂಗ್ ಅಂತೂ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಬೇರೆ ಬೇರೆ ಲೊಕೇಶನ್ಸಲ್ಲಿ ಬೇರೆ ಬೇರೆ ಥರ ರಾಜಸ್ಥಾನ್ ಸ್ಟೈಲ್ ಆಗಿರ್ಬೋದು, ಅಥವಾ ವೆಸ್ಟರ್ನ್ ಕಲ್ಚರ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ನಮ್ಮ ಟ್ರೆಡಿಷ್ನಲ್ ವೇಸ್ ಆಗಿರ್ಬೋದು, ಎಲ್ಲ ಥರದ್ದು ಒಂದೊಂದು ಪ್ಲೇಸಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ಸೊ ಐ ವುಡ್ ಸಜೆಸ್ಟ್ ಕಮ್ ಟು ಕಲಾನಿವಾಸತಿ ಒನ್ಸ್ ಆ್ಯಂಡ್ ಹ್ಯಾವ್ ದ ಸೇಮ್ ಫೀಲಿಂಗ್ ದಟ್ ವಿ ಹ್ಯಾಡ್ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.